ಜಿಬಿಎಯ ಒಬ್ಬ ಟ್ಯಾಕ್ಸ್ ಕಲೆಕ್ಟರ್ ಮಾಡ್ತಾ ಇರುವಂತಹ ವಾಟರ್ ಮಾಫಿಯಾ ನ್ಯೂಸ್ ಫಸ್ಟ್ಗೆ ಆ ಮಾಫಿಯಾ ಬಗ್ಗೆ ಇಂಚಿಂಚಾಗಿ ಮಾಹಿತಿ ಲಭ್ಯ ಆಗಿದೆ. ಹೇಳಿಕೊಳ್ಳೋದಕ್ಕೆ ಜಿಬಿಎಯ ಟ್ಯಾಕ್ಸ್ ಕಲೆಕ್ಟರ್ ಇದ್ದ ಹೆಸರು ಶಶಿಕಾಂತ್ ಬೆಳ್ಳೂರ ಅಂತ ಹೇಳಿ. ಆದ್ರೆ ಆತ ತನ್ನನ್ನ ತಾನು ಪರಿಚಯ ಮಾಡಿಕೊಳ್ತಾ ಇದ್ದು ನಾನೊಬ್ಬ ರೆವೆನ್ಯೂ ಆಫೀಸರ್, ರೆವೆನ್ಯೂ ಇನ್ಸ್ಪೆಕ್ಟರ್ ಅಂತ ಹೇಳಿ. ತನ್ನ ಜೇಬನ್ನ ತುಂಬಿಸಿಕೊಳ್ಳೋದಕ್ಕೆ ಸರ್ಕಾರದ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿ ಅಡ್ಡದಾರಿಯನ್ನ ಹಿಡಿದಿದ್ದಾನೆ ಈ ಟ್ಯಾಕ್ಸ್ ಕಲೆಕ್ಟರ್. ವಾಟರ್ ಮಾಫಿಯಾದಲ್ಲಿ ಭಾಗಿಯಾಗಿದ್ದಾನೆ. ಜಿಬಿಎ ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ರೂ ಕೂಡ ಜೊತೆಯಲ್ಲೇ ವಾಟರ್ ಬಿಸ್ನೆಸ್. ಹಾಗೆ ಮಾಡೋದಕ್ಕೆ ಅವಕಾಶ ಇಲ್ಲ, ಆದ್ರೆ ಅದನ್ನ ಮಾಡಿದ್ದಾನೆ ಈತ. ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ರೂ ಕೂಡ ರೆವೆನ್ಯೂ ಇನ್ಸ್ಪೆಕ್ಟರ್ ಅಂತ ಹೇಳಿ ತನ್ನನ್ನ ತಾನು ಪರಿಚಯ ಮಾಡಿಕೊಳ್ತಾ ಇದ್ದ. ರಾಜ್ಯ ಸರ್ಕಾರಕ್ಕೆ ವಂಚಿಸಿ ಅಕ್ರಮ ವಾಟರ್ ಬಿಸ್ನೆಸ್ ನಲ್ಲಿ ಭಾಗಿಯಾಗಿದ್ದಾನೆ. ಒಂದು ಟ್ಯಾಂಕರ್ ನೀರಿಗೆ 800 ರೂಪಾಯಿ ಈತನ ರೇಟು, ಟ್ರಾಕ್ಟರ್ಗೆ 500 ರೂಪಾಯಿ ರೇಟ್ ಅನ್ನ ಫಿಕ್ಸ್ ಮಾಡಿದ್ದಾನೆ. ನ್ಯೂಸ್ ಫಸ್ಟ್ಗೆ ಈ ಶಶಿಕಾಂತ್ ವಂಚನೆಯ ಆಡಿಯೋ ಹಾಗೆ ವಿಡಿಯೋ ಎರಡೂ ಲಭ್ಯವಾಗಿದೆ. ನೀವು ಮಿನಿಸ್ಟರ್ ಆಫೀಸ್ ಕಡೆಯಿಂದ ಫೋನ್ ಮಾಡ್ತಾ ಇದ್ರೆ ಕನ್ವಿನ್ಸ್ ಮಾಡ್ಬೋದು ಪಬ್ಲಿಕ್ಗೆ. IAS ಗೆಲ್ಲ ಅಷ್ಟು ತಾಳ್ಮೆ ಇರಲ್ಲ. ಇಲ್ಲ DK ಸುರೇಶ್ ಕಡೆಯಿಂದ ಮಾಡಿಸ್ಬಿಡಿ ಬೆಸ್ಟ್. DK ಸುರೇಶ್ ಅವ್ರ ಕಡೆಯಿಂದ ಮಾಡಿಸಿದ್ರೆ ಬೆಸ್ಟ್. ಆಯಿತು, ನಾನು ಮೆಸೇಜ್ ಮಾಡ್ತೀನಿ ತೋರಿಸಿ. ನಮ್ಮ ಝೋನಲ್ ಕಮಿಷನರ್ದು ರಾಜೇಂದ್ರ ಅಂತ ಹೇಳಿ, ಈಗ ರಾಜೇಂದ್ರ ಅಂತ ಬಂದವರು, ರಾಜೇಂದ್ರ KB ಅಂತೇಳಿ ಮೆಸೇಜ್. ಸರಿ ಆಯಿತು, ನಾನು ನಾಳೆಯಿಂದ ವರ್ಕೌಟ್ ಮಾಡ್ತೀನಿ. ಏನು ಮಾಡ್ಬೋದು ನಾಳೆ ಟ್ಯಾಕ್ಸ್ ನನಗೆ ರೆಸಿಪ್ಟ್ ವಾಟ್ಸಪ್ ಮಾಡಿ. ನಮ್ಮದು ಡ್ರೈವರ್ಗಳೆಲ್ಲ ಇಟ್ಟಿಲ್ಲ ಈಗ. ಬೆಳಿಗ್ಗೆಲ್ಲ ಕಾದು ಹುಡುಗರು ನಂಬ್ಕೊಂಡ್ಬಿಟ್ಟು ಬಿಸ್ನೆಸ್ ಹಾಕೋಕ್ಕಾಗಲ್ಲ. ನಾನು ಗೌರ್ಮೆಂಟ್ ಕೆಲಸದಲ್ಲಿ ಇರೋದು. ಇದು ಯಾವುದೋ ನಮ್ಮ ಬಾಮೈದಿಂಗ್ ಹಾಕಿಕೊಟ್ಟಿದ್ದೀನಿ, ಕೈ ಕೊಟ್ಟು ಹೋಗ್ಬಿಟ್ಟ ಊರಿಗೆ. ನಮ್ಮ ಪೈಪ್ ಐತನ ನನ್ನ ಗೌರ್ಮೆಂಟ್ ಕೆಲಸ. ಗೌರ್ಮೆಂಟ್ ಕೆಲಸ ಇದ್ರೆ ಮತ್ತೆ ಗಾಡಿ ಓಡಿಸಿ ಎಲ್ಲ ಆಲ್ರೌಂಡರು. ಹಾ, ನಂದೇ 2 ಬಿಲ್ಡಿಂಗ್ ಇದೆ ಆ ಲೇಔಟಲ್ಲಿ. ಬರ್ತಾನೆ ಗೌರ್ಮೆಂಟ್ ಕೆಲಸ. ಏನಂತಂದ್ರೆ ಒಂದ್ಸರಿ ಹಿಂಗೆ ಇಳಿದು ಬಿಟ್ರೆ ಅಕಾಡಕ್ಕೆ ಏನ್ ಮಾಡಕ್ಕಾಗಲ್ಲ. ಅವರೇ ಬಿಸ್ನೆಸ್ ಮಾಡ್ಕೊಂಡು ಅವರೇ ಮೇಂಟೈನ್ ಮಾಡ್ಕೋಬಹುದು. ನಮಗೆಲ್ಲ ಇವೆಲ್ಲ ಮೈಂಡಿಗಿಲ್ಲ, ಒಂದೇ ಕೆಲಸದಲ್ಲೇ ಬಿಸಿ ಇರ್ತೀವಿ. ನೋಡಿ ಮತ್ತೆ ಆರಾಮಾಗಿ ಕೊಟ್ರೆ ಮಾಡೋದು ಬಿಟ್ಟು ಹೋಗೋರು ಮಾಡ್ಕೊಂತೀವಲ್ಲ, ಏನ್ ಮಾಡ್ತೀರಣ್ಣ ಹಂಗೆ. ಈಗ ನಾವು ಕೆಲಸ ನೋಡೋದ ಇದು ನೋಡೋದ. ನಾನು ಇನ್ನೊಬ್ಬ ಇದ್ದಾನೆ, ಅವ್ನು ನೋಡ್ಕೊಂಬಂದ್ರೆ ಅಲ್ಲೇ ಇಮಿಡಿಯೇಟ್ಲಿ ಒಂದು 100 ರೂಪಾಯಿ ಕೊಡ್ತೀನಿ ಅವ್ನಿಗೆ. ಅವನು ಕೈ ಸಿಗಲ್ಲ ಕರೆಕ್ಟಾಗಿ. ಇಲ್ಲೇ ನಮ್ಮ ಮನೆ ಇರೋದು ಬಸವೇಶ್ವರ. ಈ ಡೌನ್ಗೆ ನಮ್ಮ ಮನೆ ಇರೋದು. ಇಲ್ಲಿ ಹಿಂಗೆ ಹೋದ್ರೆ ಒಳಗಡೆ ನಾವು ಹೋಗ್ತೀವಲ್ಲ, ಕಾಂಕ್ರೀಟ್ ರೋಡ್ ಐತಲ್ಲ, ಲೆಫ್ಟ್ ಸೈಡೆ ನಮ್ದು ಮನೆ ಇರೋದು. ಊರಲ್ಲಿ ಪೋಸ್ಟ್ ಆಫೀಸ್ ಅಲ್ಲ, ಮತ್ತೆ ಇಲ್ಲಿ ಬಂದಿದ್ದೀರಾ? ಹೌದಾ, ಮಾತಾಡ್ಸಕ ನಾವು ನನಗೆ 70,000 ರೂಪಾಯಿ ಸಂಬಳ. ನನಗೆ ನೋಡಿ 70,000 ಏನು ಏನೊಂದು ಬಿಸ್ನೆಸ್ ಹಾಕಿದೀವಿ, ಇದ ಮಾಡ್ಬಾರ್ದು ಅಂತ. ಏನು ಓಡಿಸೇನೆ ಇಲ್ಲ ಅಂತಂದ್ರು 4,000 ರೂಪಾಯಿ ಬರ್ತೀವಿ. ಓಡಿಸೇನೆ ಇಲ್ಲ ಅಂತ ಇನ್ನು ಓಡಿಸಿದ್ರೆ 10,000 ರೂಪಾಯಿ ಮೇಲೆ ಬರುತ್ತೆ. ನಮ್ದು ಹೊಸ ಬಿಲ್ಡಿಂಗ್ ಕಟ್ಟುವಾಗ ಅನುಕೂಲ ಆಗಿದೆ ಅಷ್ಟೇ. ನಾವು 10 ವರ್ಷದಿಂದ ಮನೆ ಕಟ್ಟುವಾಗಲೇ ಬೋರ್ ಹಾಕ್ಸಿ. ಫ್ಯಾಕ್ಟ್ರಿ ಇದೆ ಅಲ್ಲಿ, ಇದು ಪಕ್ಕದಲ್ಲೇ ಇದೆ. ಮಹೇಂದ್ರನ? ಹಾಂ, ಮಹೇಂದ್ರ. ನಾನು ಅಪಾಯಿಂಟ್ ಆಗಿದ್ರೆ ಬಂದಿದ್ದೆ 19. ನಾನು ಬಂದೆ ಎಷ್ಟು 18 ವರ್ಷ ಆಯಿತು. 19 ವರ್ಷಕ್ಕೆ ಅಪಾಯಿಂಟ್ ಆಗಿದೆ. ಹಾಂ, BBMP ಕಾರ್ಪೊರೇಷನ್. 79,000 ಅಂತ ಒಳ್ಳೆ ದುಡ್ಡು. 70,000. ಹಂಗಾದ್ರೆ ನೀವು ಒಂಥರ ಇದ್ದಾಗಿರುತ್ತಾ? P1 ಏನು ಯಾವ ಪೋಸ್ಟ್ ಅಣ್ಣ? ರೆವಿನ್ಯೂ ಇನ್ಸ್ಪೆಕ್ಟರ್. ಸಾಮಾನ್ಯ ಟ್ಯಾಕ್ಸ್ ಕಲೆಕ್ಟರ್ ಈ ಶಶಿಕಾಂತ್ ಬೆಳ್ಳೂರ್. ಆದ್ರೆ ಆತನ ಮಾತುಗಳನ್ನ ಕೇಳಿಸ್ಕೊಂಡ್ರಿ, IAS ಆಫೀಸರ್ಗಳ ಬಗ್ಗೆ ಏಕವಚನದಲ್ಲಿ ದರ್ಪ ದೌಲತ್ತಿನಲ್ಲಿ ಮಾತು. ಇಷ್ಟು ಮಾತ್ರ ಅಲ್ಲ, ಆತ ಮಾಡ್ತಾ ಇದ್ದಿದ್ದೇ ಅಕ್ರಮ. ಒಬ್ಬ ಸರ್ಕಾರಿ ಉದ್ಯೋಗಿಯಾಗಿ ಈ ರೀತಿ ಪ್ಯಾರಲಲ್ ಆಗಿ ಬಿಸ್ನೆಸ್ ಮಾಡೋದಕ್ಕೆ ಅವಕಾಶ ಇಲ್ಲ. ಜೊತೆಗೆ ಏನ್ ಬಿಸ್ನೆಸ್ ಮಾಡ್ತಿದ್ದಾನೋ ಅದಕ್ಕೆ ಯಾರಿಂದಾನೂ ಪರ್ಮಿಷನ್ ತಗೊಂಡಿಲ್ಲ, ಎಲ್ಲವೂ ಅಕ್ರಮವಾಗಿ ಮಾಡಿತ್ತು. ಆತ ಯಾರ ಹತ್ರ ಜನರಿಂದ ದುಡ್ಡು ಹಾಕಿಸ್ಕೊಳ್ತಾ ಇದ್ನೋ ಅವ್ರ ಜೊತೆಗೂ ಆತ ಮಾಡಿರುವಂತಹ ಸಂಭಾಷಣೆಯ ಆಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ನೋಡೋಣ ಬನ್ನಿ. ಹಲೋ ಸರ್, ಹೇಳಿ ಸರ್. ಶಶಿಧರ್ ಅವರ? ಹೌದು ಸರ್, ನಿಮ್ಮ ಮಾವರ ನಂಬರ್ ಕೊಟ್ಟರು. ಯಾರು? ನಿಮ್ಮ ಡ್ರೈವರ್, ಕ್ಯಾಂಟ್ರೋ ಡ್ರೈವರ್. ಹೇಳಿ ಸರ್, ಒಂದು ಲಾರಿ ನೀರು ಬೇಕಾಗಿತ್ತು. ಕ್ಯಾಂಟ್ರೋ. ಎಲ್ಲಿಗೆ? ಸಪ್ತಗಿರಿ ಕಾಲೇಜ್ ಹಿಂದೆ ಸರ್. ಸಪ್ತಗಿರಿ ಕಾಲೇಜಿಂದ? ಹೌದು ಸರ್. ಸಂಜೆ ಈಗ ಅರ್ಜೆಂಟ್ ಇದೆಯಾ ಸರ್? ಅರ್ಜೆಂಟ್ ಇತ್ತು ಸರ್. ಒಂದು ಸ್ವಲ್ಪ 1 ಅವರ್ ಆದ್ರೂ ಪರವಾಗಿಲ್ಲ, 1 ಅವರ್ 2 ಅವರ್ ಆದ್ರೂ.
ಅಲ್ಲ ನಾನಿಲ್ಲ, ಅವನು ಯಾರು ನಮ್ಮ ಇವನ್ ಕೊಟ್ಟ, ಯಾರು ನಂಬರ್ ಯಾರು ಕೊಟ್ರು? ಅದೇ ಸರ್ ನಿಮ್ ಗಾಡಿ ಓಡಿಸ್ತಾರಲ್ಲ ಇನ್ನೊಂದು, ಅದು 131 ಫಸ್ಟ್ ನಂಬರ್ ಇತ್ತಲ್ಲ ಲಾರಿ ಮೇಲೆ ಅವ್ರದ್ದು. ಇವ್ ನಮ್ಮ ಗಿರೀಶ್ ಗಿರೀಶ್ ಅಂತ 313 ಸರ್. ಸರಿ ಕೇಳ್ತೀನಿ ರೀ, ನಮ್ಮ ಹುಡುಗ ಇನ್ನೊಬ್ಬ ಅಲ್ಲಿದ್ದಾನೆ ಕೇಳ್ತೀನಿ. ಸರಿ ಸರಿ ಸರ್. ಆದ್ರೆ ಆಗತ್ತೆ, ಇಲ್ಲ ಸಂಜೆ ಮೇಲೆ ಅಂತೂ ಪಕ್ಕ ಸರ್ ಎಷ್ಟು ಸರ್ ಒಂದು ಲೋಡ್ ಅದು? 800 ರೂಪಾಯಿ ಕ್ಯಾಂಟ್ರು. ನಮ್ದು 6000 ಲೀಟರ್ ಮೇಲೆ ಬರುತ್ತೆ. ಸರ್ ಇದು ಟ್ರ್ಯಾಕ್ಟರ್ ಇದೆಯಾ ಸರ್ ನಿಮ್ಮಲ್ಲಿ? ಟ್ರ್ಯಾಕ್ಟರ್ ಇದೆ, ಬಟ್ ಟ್ರ್ಯಾಕ್ಟರ್ ಹೊಡಿಯಲ್ಲ ಇವ್ರೆ, ಟ್ರ್ಯಾಕ್ಟರ್ ಡ್ರೈವರ್ಗೂ ಸಿಗಲ್ಲ. ಸರಿ ಸರಿ. ಟ್ರ್ಯಾಕ್ಟರ್ ಎಷ್ಟು ಸರ್ ಅದು? ಟ್ರ್ಯಾಕ್ಟರ್ 500 ರೂಪಾಯಿ. ಸರಿ ಸರ್. ಎರಡರಲ್ಲೂ ಒಂದು ಹಾಕ್ತೀನಿ. ಟ್ರ್ಯಾಕ್ಟರ್ ಡ್ರೈವರ್ ಸಿಕ್ಕರೆ ಟ್ರ್ಯಾಕ್ಟರ್ಗೆ 500 ರೂಪಾಯಿ. ಸರ್. ಟ್ರ್ಯಾಕ್ಟರ್ ಡ್ರೈವರ್ ಸಿಗ್ಲಿಲ್ಲ ಅಂದ್ರೆ ಇದು ಲಾರಿನ ಹಾಕ್ಸ್ತೀನಿ ಸರ್. ಸರಿ ಸರ್. ಸರಿ ಸರ್. ನಿಮಗೆ ಎಷ್ಟೊತ್ತಿಗೆ ಫೋನ್ ಮಾಡಿ ಸರ್? ಒಂದು 5 ಗಂಟೆಗೆ ಫೋನ್ ಮಾಡಿ ಸರ್. ಸರಿ ಸರ್, ಆಯ್ತು. ಓಕೆ. ಹಲೋ, ಅಜಿತ್ ವಾಟರ್ ಸಪ್ಲೈ ಅವ್ರ ಅಲ್ವೇನಣ್ಣ? ಹೌದು, ಹೇಳಿ ಅಮ್ಮ. ಅಣ್ಣ, ಅದು ಟ್ಯಾಂಕರು ಹೇಳಿದ್ರಲ್ಲ ಸಂಜೆ ಆದ್ರೆ ಹಾಕ್ಕೊಡ್ತೀವಿ ಅಂತ. ಸರಿ ಆಯ್ತು, ಕಳಿಸ್ತೀನಿ. ಸರಿ, ರೇಟ್ 800 ರೂಪಾಯಿ ಅಮ್ಮ. 800 ರೂಪಾಯಿ. ಸರಿ ಅಣ್ಣ, ಆಯ್ತು. ರಘುಪಾಲ್ ಅವರಿಂದ ಪಡ್ಕೊಳ್ತಾ ಹೋಗೋಣ ಮುಂದಿನ ಹಂತಗಳಲ್ಲಿ. ಸದ್ಯ ಆಡಿಯೋನ ಗಮನಿಸಿದ್ರೆ ಹಣ ಹಾಕೊಳ್ಳುವಂಥ ರೀತಿ ಯಾವ ರೀತಿಯಾಗಿತ್ತು ಅಂತ ಹೇಳಿ. ಈತ ಮಾಡ್ತಾ ಇದ್ದಿದ್ದೇ ಅಕ್ರಮ. ಮೊದಲನೇದಾಗಿ ಈತ ಒಬ್ಬ ಸರ್ಕಾರಿ ನೌಕರನಾಗಿದ್ದುಕೊಂಡು ಈತನಿಗೆ ಪ್ಯಾರಲಲ್ ಆಗಿ ಬೇರೆ ಬಿಸ್ನೆಸ್ ಮಾಡೋದಕ್ಕೆ ಅವಕಾಶ ಇಲ್ಲ. ಆದ್ರೆ ಈತ ವಾಟರ್ ಟ್ಯಾಂಕರ್ ಬಿಸ್ನೆಸ್ ನ ಮಾಡ್ತಾ ಇದ್ದ. ಅದನ್ನ ಪರ್ಮಿಷನ್ ತಗೊಂಡು ಮಾಡ್ತಾ ಇದ್ನ ಅಂತ ಕೇಳಿದ್ರೆ ಇಲ್ಲ. BWSSP ಇಂದಾನು ಪರ್ಮಿಷನ್ ಪಡ್ಕೊಂಡಿಲ್ಲ, ಬೆಸ್ಕಾಂನಿಂದಾನು ಅನುಮತಿಯನ್ನ ಪಡ್ಕೊಂಡಿಲ್ಲ. ವಸತಿಗೆ ಅಂತ ಹೇಳಿ ಜಾಗವನ್ನ ತಗೊಂಡು ಅಲ್ಲಿ ಬೋರ್ವೆಲ್ ಹಾಕ್ಸಿ ಅದನ್ನ ಕಮರ್ಷಿಯಲ್ ಉದ್ದೇಶಕ್ಕಾಗಿ ಬಳಕೆ ಮಾಡ್ತಾ ದುಡ್ಡು ಮಾಡುವಂತಹ ದಂಧೆಯಲ್ಲಿ ತೊಡಗಿದ್ದವನು ಈ ಶಶಿಕಾಂತ್ ಬೆಳ್ಳೂರ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಘುಪಾಲ್ ನೀಡ್ತಾ ಹೋಗ್ತಾರೆ. ರಘುಪಾಲ್, ಈತ ಮಾಡ್ತಾ ಇದ್ದಂಥ ಅಕ್ರಮ ಯಾರ ಕಣ್ಣಿಗೂ ಬಿದ್ದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ವಾಟರ್ ಬಿಸ್ನೆಸ್ ನ ಅಷ್ಟು ದರ್ಪ ದೌಲತ್ತಲ್ಲಿ ಮಾಡ್ತಾ ಇರೋನೀತ. ಆದ್ರೂ ಈತನ ಮೇಲೆ ಯಾಕೆ ಕ್ರಮ ಆಗಿಲ್ಲ, ಯಾಕೆ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಿ. ಇವಾಗಲೂ GBA ಟ್ಯಾಕ್ಸ್ ಕಲೆಕ್ಟರ್ ಆಗಿರುವಂತಹ ಶಶಿಕಾಂತ್ ಬೆಳ್ಳೂರ ರಾಜ್ಯ ಸರ್ಕಾರದ ಎಲ್ಲ ಕಾನೂನುಗಳನ್ನ ನಿಯಮಗಳನ್ನ ಗಾಳಿಗೆ ತೂರಿ ಈತ ಒಂದು ವಾಟರ್ ಬಿಸ್ನೆಸ್ ನಲ್ಲಿ ಭಾಗಿಯಾಗಿರುವಂತದ್ದು. ಜೊತೆಗೆ ಈ ವಾಟರ್ ಮಾಫಿಯಾ ಏನ್ ನಡೆಸ್ತಾ ಇದ್ದಾನೆ ಶಶಿಕಾಂತ್ ಬೆಳ್ಳೂರ ತಾನೇ ಹೇಳ್ಕೊಳ್ಳುವ ಪ್ರಕಾರ ಕಳೆದ 10 ವರ್ಷಗಳ ಹಿಂದೆ ಖಾಲಿ ಸೈಟ್ ನಲ್ಲಿ ಆತ ಇರುವಂತದ್ದು ಬೆಂಗಳೂರಿನ ಕುದುರೆಗೆರೆ ಪಕ್ಕದ ಸಿದ್ಧಾರ್ಥ ಲೇಔಟ್ನಲ್ಲಿ ವಾಸ ಆಗಿರ್ತಾನೆ. ಆತನ ಮನೆ ಪಕ್ಕದಲ್ಲಿ ಆತನದ್ದೇ ಒಂದು ಖಾಲಿ ಸೈಟ್ ಇರುತ್ತೆ. ಆ ಸೈಟ್ನಲ್ಲಿ ಒಂದು ಬೋರ್ವೆಲ್ ಅನ್ನ ಹಾಕಿಸ್ತಾನೆ. ಆ ಬೋರ್ವೆಲ್ ಹಾಕಿಸುವಂಥದ್ದು ಈ ವಸತಿ ಉದ್ದೇಶಕ್ಕೋಸ್ಕರವಾಗಿ ಪರ್ಮಿಷನ್ ಅನ್ನ ತೆಗೆದುಕೊಂಡು BWSSP ಇಂದ ಬೋರ್ವೆಲ್ ಅನ್ನ ಕೊರೆಸಿರುವಂಥದ್ದು. ಆದ್ರೆ ಆತ ಮಾಡ್ತಿರುವಂಥದ್ದು ಅದೇ ವಸತಿ ಉದ್ದೇಶದಿಂದ ವಾಣಿಜ್ಯ ಉದ್ದೇಶಕ್ಕೆ ಯಾವುದೇ ಅನುಮತಿ ಇಲ್ಲದೆ ಅದನ್ನ ಕನ್ವರ್ಟ್ ಮಾಡಿಕೊಂಡು ಒಂದು ಬಿಸ್ನೆಸ್ ಆಗಿ ಮಾರ್ಪಾಡು ಮಾಡ್ಕೊಂಡಿರುವಂಥದ್ದು. ಯಾಕಂದ್ರೆ ಯಾವುದೇ ರೀತಿಯಾದಂಥ ಒಂದು ವಾಣಿಜ್ಯ ಉದ್ದೇಶಕ್ಕೆ ಬೋರ್ವೆಲ್ಗಳನ್ನ ನೀವು ವಾಟರ್ ಸಪ್ಲೈ ಮಾಡ್ತೀವಿ ಅಂದ್ರೆ ಸಂಬಂಧಪಟ್ಟಂತಹ ಇಲಾಖೆ BWSSP ಇಂದ ಅತ್ಯಗತ್ಯ ಪರ್ಮಿಷನ್ಗಳನ್ನ ನೀವು ಪಡ್ಕೊಳ್ಬೇಕಾಗುತ್ತೆ. ಜೊತೆನಲ್ಲೇ ಒಂದು ಬೆಸ್ಕಾಂನಿಂದಲೂ ಕೂಡ ಪವರ್ ಕನೆಕ್ಷನ್, ಕಮರ್ಷಿಯಲ್ಗೋಸ್ಕರವಾಗಿ ಒಂದು ಪವರ್ ಕನೆಕ್ಷನ್ ಅನ್ನ ಪಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಈತ BWSSPಗೂ ಕೂಡ ವಂಚನೆ ಮಾಡಿದ್ದಾನೆ, ಬೆಸ್ಕಾಂ ಇಲಾಖೆಗೂ ಕೂಡ ವಂಚನೆ ಮಾಡಿ ಎರಡೂ ಇಲಾಖೆಗಳಿಗೆ ನಷ್ಟವನ್ನ ಉಂಟು ಮಾಡಿ, ಲಕ್ಷಾಂತರ ರೂಪಾಯಿ ನಷ್ಟವನ್ನ ಉಂಟು ಮಾಡಿ ಈತ ತನ್ನ ಜೇಬು ತುಂಬಿಸ್ಕೊಳ್ಳೋಕ್ಕೋಸ್ಕರವಾಗಿ, ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಈ ವಾಟರ್ ಮಾಫಿಯಾದಲ್ಲಿ ತೊಡಗಿಸಿಕೊಂಡಿರುವಂಥದ್ದು. ಜೊತೆಗೆ ಈತ ಒಬ್ಬ ಸರ್ಕಾರಿ ನೌಕರನಾಗಿದ್ರು ಕೂಡ ಇದು ಪಕ್ಕದಲ್ಲಿ ಮತ್ತೊಂದು ಬಿಸ್ನೆಸ್ ಅನ್ನ, ಖಾಸಗಿ ರೀತಿಯಲ್ಲಿ ಒಂದು ಬಿಸ್ನೆಸ್ ಅನ್ನ ಮಾಡ್ತಿರುವಂಥದ್ದು ಎಷ್ಟು ಸರಿ? ಈತನ ವಿರುದ್ಧ GBA ಮೇಲಧಿಕಾರಿಗಳು ಅಥವಾ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇನ್ನೂ ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ನಾವು ಕೇಳಬೇಕಾಗತ್ತೆ. ಜೊತೆಗೆ ಈತ ಯಾವ ಇಲಾಖೆಗಳಿಗೆ ಎಷ್ಟೆಷ್ಟು ನಷ್ಟ ಮಾಡಿದ್ದಾನೆ ಅದೆಲ್ಲವನ್ನ ಕೂಡ ಭರಿಸುವಂತಹ ಕೆಲಸ ಮಾಡಬೇಕು. ಯಾಕಂದ್ರೆ ಯಾವುದೇ ಒಬ್ಬ ಸಾಮಾನ್ಯ ನಾಗರಿಕ ಈ ರೀತಿಯಾದಂಥ ತಪ್ಪೆಸಗಿದಂಥ ಸಂದರ್ಭದಲ್ಲಿ ಬೆಸ್ಕಾಂನಲ್ಲಿ ಇರ್ಬೋದು ಅಥವಾ BWSSP ನಲ್ಲಿ ಇರ್ಬೋದು ದಂಡ ಹಾಕುವಂತಹ ಜೊತೆನಲ್ಲಿ ಒಂದು ಕ್ರಿಮಿನಲ್ ಕೇಸ್ ಹಾಕುವಂತಹ ಪದ್ಧತಿ ಕೂಡ ಇರುವಂತದ್ದು. ಈ ಎಲ್ಲ ಒಂದು ಕಾನೂನು ನಿಯಮಗಳನ್ನ ಈತನಿಗೂ ಕೂಡ ಅನ್ವಯ ಆಗುವಂತೆ ಸಂಬಂಧಪಟ್ಟಂತಹ ಇಲಾಖೆಗಳು ಈತನ ವಿರುದ್ಧ ಶಿಸ್ತು ಕ್ರಮವನ್ನು ಜರುಗಿಸಬೇಕಾಗಿರುವಂತದ್ದು. ಇದರ ಜೊತೆನಲ್ಲಿ ಈತ ಒಂದು ಫೋನ್ ಸಂಭಾಷಣೆಯನ್ನ ಮಾಡ್ತಾನೆ. ಯಾರೋ ನಾಗರಿಕರು ಕರೆ ಮಾಡಿದಂತಹ ಸಂದರ್ಭದಲ್ಲಿ ತಮ್ಮ ಮೇಲಧಿಕಾರಿಗಳು ಅಥವಾ ಕಮಿಷನರ್ ಇರ್ಬೋದು ಅಥವಾ JC ಇರ್ಬೋದು ಅವರ ಬಗ್ಗೆ ಒಂದು ಲಘುವಾಗಿ ಮಾತನಾಡುವಂತಹ ಕೆಲಸವನ್ನು ಮಾಡ್ತಾನೆ. ಅಂದ್ರೆ IAS ಅಧಿಕಾರಿಗಳಿಗೆ ತಾಳ್ಮೆನೇ ಇರೋದಿಲ್ಲ. ಹಾಗಾಗಿ ನೀವು ಮಿನಿಸ್ಟರ್ ಕಚೇರಿಗಳಿಂದ ಕರೆಯನ್ನ ಮಾಡಿಸಿ, DK ಸುರೇಶ್ ಅವರಿಂದ ಕರೆ ಮಾಡಿಸಿ ಈ ರೀತಿಯಾದಂಥ ಒಂದು ಸಂಭಾಷಣೆಯನ್ನ ಆತ ಅಪರಿಚಿತರಿಗೆ ಅಥವಾ ನಾಗರಿಕರಿಗೆ ಕೊಡುವಂತ ಒಂದು ಸಂದೇಶವನ್ನ ಕೊಟ್ಟಿರುವಂಥದ್ದು ಎಷ್ಟು ಸರಿ? ಈತನು ಕೂಡ ಒಬ್ಬ ನೌಕರ, ಅಧಿಕಾರಿ, ತನ್ನ ಮೇಲಧಿಕಾರಿಗಳ ಬಗ್ಗೆ ಒಂದಷ್ಟು ಗೌರವ ಇಟ್ಕೊಳ್ಬೇಕಾಗುತ್ತೆ. ನಿಮ್ದು ಏನೇ ಕೆಲಸಗಳಿದ್ರು ಕೂಡ ನಾವು ಬಗೆಹರಿಸ್ತೀವಿ, ನಾವು ಕೆಲಸವನ್ನು ಮಾಡ್ಕೊಡ್ತೀವಿ ಅಂತ ಹೇಳಬೇಕು. ಅದನ್ನ ಬಿಟ್ಟು ಈತ ನೀವು ಮಿನಿಸ್ಟರ್ ಆಫೀಸ್ಗೆ ಹೋಗಿ DK ಸುರೇಶ್ ಅವ್ರ ಕಡೆಯಿಂದ ಕರೆ ಮಾಡಿಸಿ ನಿಮ್ಮ ಕೆಲಸ ಆಗುತ್ತೆ ಅಂತ ಹೇಳುವಂಥದ್ದು ಎಷ್ಟು ಸರಿ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ನಾವು ಕೇಳಬೇಕಾಗುತ್ತೆ. ಈ ಕೂಡಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದನ್ನು ನೋಡಬೇಕು. ಜೊತೆಗೆ ಅಲ್ಲಿ GBA
ವೆಸ್ಟ್ ಕಮಿಷನರ್ ಆಗಿರುವಂತಹ KV ರಾಜೇಂದ್ರ ಅವರ ಹೆಸರನ್ನು ಕೂಡ ದುರ್ಬಳಕೆ ಮಾಡ್ಕೊಂಡಿರುವಂಥದ್ದು, ಜೊತೆಗೆ DK ಸುರೇಶ್ ಅವರ ಹೆಸರನ್ನು ಕೂಡ ಈತ ದುರ್ಬಳಕೆ ಮಾಡ್ಕೊಳ್ತಾನೆ. ಇದೆಲ್ಲದರ ಜೊತೆಯಲ್ಲಿ ಎಲ್ಲ ನಿಯಮಗಳನ್ನ ಜೊತೆಗೆ ಕಾನೂನುಗಳನ್ನ ಗಾಳಿಗೆ ತೂರಿ ಈತ ಮಾಡ್ತಿರುವಂತಹ ವಾಟರ್ ಬಿಸ್ನೆಸ್ ಕೂಡ ಸಾಕಷ್ಟು ತಪ್ಪಿರುವಂಥದ್ದು. ಯಾಕಂದ್ರೆ ಈತ ನಾಗಸಂದ್ರ ವ್ಯಾಪ್ತಿನಲ್ಲಿ ಪೀಣ್ಯ ಕೈಗಾರಿಕಾ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಅಲ್ಲಿ ಒಬ್ಬ ಸಾಮಾನ್ಯ ಟ್ಯಾಕ್ಸ್ ಕಲೆಕ್ಟರ್ ಆಗಿ ಕೆಲಸ ಮಾಡ್ತಿರುವಂಥದ್ದು. ಈತ ಟ್ಯಾಕ್ಸ್ ಕಲೆಕ್ಟ್ ಮಾಡಿಕೊಂಡು ತನ್ನ ಇಲಾಖೆಗೆ ಅಥವಾ ಜಿಬಿಎಗೆ ಸಂಬಂಧಪಟ್ಟಂತೆ ಜಿಬಿಎಗೆ ಆತ ನಿಯತ್ತಾಗಿರ್ಬೇಕಾಗುತ್ತೆ. ಅದು ಬಿಟ್ಟು ಈತ ತನ್ನ ಜೇಬು ತುಂಬಿಸ್ಕೊಳ್ಳೋಕ್ಕೋಸ್ಕರವಾಗಿ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ರಘುಪಾಲ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.